ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತ ಚಲಾವಣೆಯನ್ನ ಮಾಡಿ ಹಕ್ಕುಗಳನ್ನ ಭದ್ರಪಡಿಸಿಕೊಳ್ಳುವ ಹೋರಾಟ ಇದು ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ನ್ಯಾಯ ಸ್ವಾತಂತ್ರ್ಯವನ್ನ ರಕ್ಷಿಸುವ ಹೋರಾಟ ಇದು. ಮತದಾರರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಂದೇಶವನ್ನ ನೀಡ್ತಾ ಇರುವಂತದ್ದು. ತಮಿಳುನಾಡು ಜನತೆಗೆ ಎಐಸಿಸಿ ಅಧ್ಯಕ್ಷ ಮನವಿ ಮಾಡಿದ್ದಾರೆ. ಟ್ವೀಟ್ ನ ಮೂಲಕ ಮತದಾರರಿಗೆ ಖರ್ಗೆ ಸಂದೇಶವನ್ನ ನೀಡಿರುವಂತದ್ದು. ತಮಿಳುನಾಡಿನ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಹೋರಾಟವು ನಿಮ್ಮ ಹಕ್ಕುಗಳನ್ನು ಭದ್ರಪಡಿಸಿಕೊಳ್ಳುವಂತಹ ಹೋರಾಟವಾಗಿದೆ. ಈ ಹೋರಾಟವು ಒಕ್ಕೂಟ ವ್ಯವಸ್ಥೆ, ವೈಚಾರಿಕತೆ, ಸಮಾನತೆ, ನ್ಯಾಯ ಮತ್ತು ಸ್ವಾತಂತ್ರ್ಯವನ್ನ ರಕ್ಷಿಸುವ ಹೋರಾಟವಾಗಿದೆ. ಇದು ಎಲ್ಲರನ್ನೂ ಒಳಗೊಳ್ಳುವಂತಹ ಕಲ್ಯಾಣವನ್ನ ಖಚಿತಪಡಿಸಿಕೊಳ್ಳುವುದು ಮತ್ತು ನಿಮ್ಮ ಐಕಾನ್ಗಳನ್ನ ಪ್ರತಿಪಾದಿಸುವ ಸಾಮಾಜಿಕ ನ್ಯಾಯದ ಆದರ್ಶಗಳನ್ನ ಉಳಿಸಿಕೊಳ್ಳುವುದು. ನೀವು ನಿಮ್ಮ ಪ್ರಜಾಸತ್ತಾತ್ಮಕವನ್ನ ಹಕ್ಕನ್ನ ಚಲಾಯಿಸುವ ಮತ್ತು ನಿಮ್ಮ ಫೆಡರಲ್ ಹಕ್ಕುಗಳನ್ನ ಕಸಿದುಕೊಳ್ಳುವಂತಹ ಬಯಸುವಂತಹ ವಿರುದ್ಧ ನೀವು ತೆಗೆದುಕೊಳ್ಳುವಂತಹ ಸಮಯ ಇದು. ನಾನು ವಿಶೇಷವಾಗಿ ಮೊದಲ ಬಾರಿಗೆ ಯುವ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಹೊರಬಂದು ತಮಿಳುನಾಡಿನ ಭವಿಷ್ಯಕ್ಕಾಗಿ ಮತ ಚಲಾಯಿಸುವಂತೆ ಒತ್ತಾಯಿಸುತ್ತೇನೆ ಅಂತ ಹೇಳಿ ಟ್ವೀಟ್ ನ ಮೂಲಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮನವಿ ಮಾಡ್ತಾ ಇದ್ದಾರೆ ತಮಿಳುನಾಡಿನ ಜನತೆಗೆ.